ನಾನು ಮನವಿ ಮಾಡೋದೇನಪ್ಪ ನಿಮ್ಮಂದ್ರೆ ಪ್ರತಿಯೊಬ್ಬರಿಗೆ ಏನು 6 ವರ್ಷದ ಪೀರಿಯಡ್ ಇರ್ತದೆ ಆ ಮಾದರಿಯಲ್ಲಿ ನನ್ನ ಕೂಡ ಇನ್ನೊಂದು ಸಲ ಅವಕಾಶ ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊತೀನಿ. ಕೂಡ ಇಶ್ಯೂ ಮಾಡಿಸಿ ನಾನು ಹೋಗಿದ್ದೆ. ಈಗಾಗಲೇ ಜಿಲ್ಲಾಧಿಕಾರಿ ಪತ್ರ ಬರಿತಾ ಇದ್ದಾರೆ ಎಲ್ಲ ಈ ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ತಳವಾರ ಎಂಬ ಪದ ಬಂದ ಕೂಡಲೇ ವಿಳಂಬ ಮಾಡಲಾರ್ದೆ ಪ್ರತಿಯೊಬ್ಬರಿಗೆ ಈ ಸಿಂಧುತ್ವ ಇರ್ಬೋದು ಮತ್ತು ಸರ್ಟಿಫಿಕೇಟ್ ಇವೆಲ್ಲರೂ ಕೂಡ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿ ಮುಖಾಂತರ ನಾವು ಗ್ರೇಡ್ 2 ತಹಶೀಲ್ದಾರ್ಗೆ ಬರವಣಿಗೆ ಮೂಲಕ ಆದೇಶ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲವೂ ಯಾವುದೇ ಸಮಸ್ಯೆ ಇಲ್ಲದ ಪ್ರಾಮಾಣಿಕವಾಗಿ ಅದನ್ನು ಬಗೆಹರಿಸ್ತೀವಿ. ಗುಲ್ಬರ್ಗ ನಗರದಲ್ಲಿ 100 ಕೋಟಿ ಕೊಟ್ಟರೆ ಸಿಗಲ್ಲ ಅಂಥ ಜಾಗ ನಮಗೆ ಸರ್ಕಾರದಿಂದ ಕ್ಯಾಬಿನೆಟ್ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಬಾಬು ಜಗಜೀವನ ರಾಮನವರ ಮೂರ್ತಿ ಮಹಾತ್ಮ ಗಾಂಧಿಯವರ ಪಕ್ಕ ನಮ್ಮದು ಈಗಾಗಲೇ ಸ್ಥಳವನ್ನು ಕೊಟ್ಟಿದ್ದಾರೆ. ಇವತ್ತು 4 ಗಂಟೆಗೆ ನಾವು ಮತ್ತು ಕಮಿಷನರ್ ಎಲ್ಲ ಕೂಡಿ ಆ ಕೆಲಸದ ಶುರು ಮಾಡ್ತಕ್ಕಂಥದ್ದು. ಆಮೇಲೆ ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಕೂಡ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡೋದು ಕೂಡ ಪ್ರಗತಿ ಹಂತದಲ್ಲಾಗಿ ಸ್ಥಳವನ್ನು ಕೂಡ ಶಿವರಾಜ್ ತಂಗಡಿಯವರು ಮಾನ್ಯ ಮಂತ್ರಿಗಳು ಕೂಡ ಗುರುತಿಸಿದ್ದಾರೆ. ಅದನ್ನು ಕೂಡ ಇಂಥವೆಲ್ಲ ಸಮಾಜಕ್ಕೆ ನ್ಯಾಯ ಸಿಗ್ತಕ್ಕಂಥದ್ದು, ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥದ್ದು, ಇನ್ನು ಹಲವಾರು ಸಮಸ್ಯೆಗಳು ಕೂಡ ಮಾತಾಡಿದ್ದೀನಿ. ಬೇರೆ ಸಮುದಾಯಗಳ ಬಗ್ಗೆ ಸಂಬಂಧಪಟ್ಟದ ನ್ಯೂನತೆಗಳು ಸಮಸ್ಯೆಗಳು ಕೂಡ ಮಾತಾಡಿದ್ದೀನಿ. ಸಮಾಜಕ್ಕೆ ಒಳ್ಳೆಯ ಮತ್ತು ರಾಜ್ಯಕ್ಕೆ ಕೂಡ ಪಕ್ಷ ಬೆಳವಣಿಗೆ ದೃಷ್ಟಿಯಿಂದ ಕೂಡ ಒಳ್ಳೆಯ ಮಾತಾಡೀನಿ. ನಾನು 3 ವರ್ಷ ಮುಂದೆ ಮೊದಲಿನ 1 ವರ್ಷ 4 ವರ್ಷ ನಂದು ಅವಧಿ ಪೂರ್ಣ ಆಗಿಲ್ಲ. ಅದಕ್ಕಾಗಿ ನಾನು ಮನವಿ ಮಾಡೋದೇನಪ್ಪ ನಿಮ್ಮಂದ್ರೆ ಪ್ರತಿಯೊಬ್ಬರಿಗೆ ಏನು 6 ವರ್ಷದ ಪೀರಿಯಡ್ ಇರ್ತದೆ ಆ ಮಾದರಿಯಲ್ಲಿ ನನ್ನ ಕೂಡ ಇನ್ನೊಂದು ಸಲ ಅವಕಾಶ ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊತೀನಿ. ಪ್ರಕರಣಗಳು ಯಾವುದೇ ದಾಖಲೆ ಆದ್ರೆ SP ಅವ್ರ ಸರಿ ಮಾತಾಡ್ತೀನಿ, DC ಅವ್ರ ಸರಿ ಮಾತಾಡ್ತೀನಿ. ಅವು ಆದಷ್ಟು ಮತ್ತೆ ಪ್ರಾಮಾಣಿಕವಾಗಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ.